ಎಲ್ಲರಿಗೂ ನಮಸ್ತೆ. ನಾನು ವಸಂತಲಕ್ಷ್ಮಿ. ಧಾರ್ಮಿಕ ಆಚರಣೆಗಳು, ಹಲವಾರು ನಂಬಿಕೆಗಳು ಇವುಗಳೆಲ್ಲದಕ್ಕೂ ಕೂಡ ನಮಗೆ ಪುರಾಣದ ಕಥೆಗಳನ್ನ ಆಧರಿಸಿಕೊಂಡು ನಾವು ಮಾಡ್ತಾ ಇರುವಂತಹ ಧರ್ಮ ಆಚರಣೆಗಳನ್ನ ನಾವು ನಿತ್ಯವೂ ನಮ್ಮ ಜ್ಞಾನ ಭಂಡಾರಕ್ಕೆ ತುಂಬಿಸಿಕೊಳ್ಳಿಕ್ಕೆ ನಾವು ಸಾಧ್ಯವಾದಷ್ಟು ಪ್ರಯತ್ನವನ್ನ ಪಡ್ತೇವೆ. ಅಂತಹ ಪ್ರಯತ್ನಗಳಲ್ಲಿ ನಾವು ನಮ್ಮ ಜ್ಞಾನ ಭಂಡಾರಕ್ಕೆ ಬೇಕಾದಂತಹ ಆಹಾರವನ್ನ ಈ ಆಹಾರವನ್ನ ನಾವು ಎಲ್ಲಿ ಹುಡುಕ್ತೇವೆ, ಯಾವಾಗ ಹುಡುಕ್ತೇವೆ ಅಂತಂದ್ರೆ ನಮ್ಮ ಮನಸ್ಥಿತಿಯಲ್ಲಿ ನಾವು ತಿಳಿದುಕೊಳ್ಬೇಕು ಅನ್ನುವ ಕುತೂಹಲ ಬಂದಾಗ ನಾವು ಖಂಡಿತವಾಗಿ ನಮ್ಗೆ ಬೇಕಾದಂತಹ ಜ್ಞಾನದ ಆಹಾರವನ್ನ ನಾವು ಹುಡುಕ್ತೇವೆ. ಅಂದ್ರೆ ಜ್ಞಾನದ ಹಸಿವನ್ನ ನೀಗಿಸಿಕೊಳ್ಳಿಕ್ಕೆ ನಾವು ಒಂದಷ್ಟು ಕಥೆಗಳನ್ನ, ನಮ್ಮ ಧರ್ಮ ಗಳಲ್ಲಿ ಇರುವಂತಹ ಮಹತ್ವಗಳನ್ನ ನಾವು ತಿಳಿಲಿಕ್ಕೆ ಪ್ರಯತ್ನಗಳನ್ನ ಪಡ್ತೇವೆ. ಅದಕ್ಕೆ ಪೂರಕವಾಗಿ ನಾವು ಆಲೋಚನೆಗಳನ್ನ ಮಾಡ್ತಾ ಹೋದಾಗ ನಮ್ಮ ಶ್ರೀಕೃಷ್ಣ ಪರಮಾತ್ಮ, ನಾವು ಸಾಕ್ಷಾತ್ ನಮ್ಮ ದೇವರು ಅಂತ ನಂಬಿರುವಂತಹ ಶ್ರೀಕೃಷ್ಣನ ಬಗ್ಗೆ ನಾನಿವತ್ತು ಒಂದು ಒಳ್ಳೆಯ ಕಥೆಯನ್ನ ಆಧರಿಸಿ ಒಂದು ಒಳ್ಳೆಯ ಕಥೆಯನ್ನ ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಭಗವಂತ ಶ್ರೀಕೃಷ್ಣನ ಬಾಲಲೀಲೆಗಳು, ಹಾಗೆ ಅವರ ಒಂದು ಲೋಕ ಕಲ್ಯಾಣ ಕಾರ್ಯಕ್ಕಾಗಿ ಮಾಡಿದಂತಹ ಕಾರ್ಯಗಳು, ಇವುಗಳೆಲ್ಲವನ್ನ ಯೋಚನೆ ಮಾಡ್ತಾ ನಾವು ತಿಳಿದುಕೊಳ್ತಾ ಹೋದಷ್ಟು ಬೇಕಾದಷ್ಟು ಕಥೆಗಳನ್ನ ಆಧರಿಸಿಕೊಂಡಿರುವಂತಹದ್ದು ನಮಗೆ ಗೊತ್ತಿದೆ, ನಮ್ಮ ಅರಿವಿಗೆ ಕೂಡ ಬಂದಿದೆ. ಅದರಲ್ಲಿ ಒಂದು ಕಥೆಯನ್ನ ನಾನು ಇವತ್ತು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಶ್ರೀಕೃಷ್ಣನಿಗೆ ಒಂದು ಸಲ ಅಸಾಧ್ಯವಾದಂತಹ ತಲೆನೋವು ಬಂತು. ತಡಿಲಿಕ್ಕೆ ಸಾಧ್ಯವೇ ಇಲ್ಲದಂತಹ ತಲೆನೋವು. ಈ ತಲೆನೋವು ಹೇಗಪ್ಪ ವಾಸಿ ಮಾಡುದು ಅಂತ ಹೇಳಿ ಇಡೀ ಒಂದು ಅವರ ಅರಮನೆಯಲ್ಲಿ ಇದ್ದಂತಹ ಎಲ್ಲಾ ಸೇವಕರು ಕೂಡ ಆಲೋಚನೆ ಮಾಡ್ತಾರೆ. ಹಾಗೆ ಬೇಕಾದಂತಹ ಔಷಧಗಳನ್ನ ಪಂಡಿತರಿಂದ ಹಿಡಿದು ವೈದ್ಯರಿಂದ ಹಿಡಿದು ಎಲ್ಲರೂ ಬಂದು ಕೂಡ ಆ ಒಂದು ಮದ್ದನ್ನ ಎಲ್ಲರೂ ಕೂಡ ಕೊಡ್ತಾರೆ. ಶ್ರೀಕೃಷ್ಣ ಪರಮಾತ್ಮ ಯಾವುದೇ ತರದ ಮದ್ದುಗಳನ್ನ ಕುಡಿದ್ರು ಅಥವಾ ಯಾವುದೇ ತರದ ಔಷಧಿಗಳನ್ನ ಉಪಚಾರ ಮಾಡಿದ್ರು ಕೂಡ ಅವರ ತಲೆನೋವು ಕಡಿಮೆಯೇ ಆಗುದಿಲ್ಲ. ಇಡೀ ಅರಮನೆಯ ಪೂರ್ತಿ ಶ್ರೀಕೃಷ್ಣ ದೇವರಿಗೆ ಬಂದಂತಹ ತಲೆನೋವಿನ ಸುದ್ದಿ ಹರಡ್ತದೆ. ಹಾಗೆ ರುಕ್ಮಿಣಿ, ತಾಯಿಯಾದಂತಹ ರುಕ್ಮಿಣಿ ಬರ್ತಾಳೆ, ಮಗನ ಪರಿಸ್ಥಿತಿಯನ್ನ ನೋಡ್ತಾಳೆ. ಏನ್ ಮಾಡುದಪ್ಪ ಈ ರೀತಿಯ ತಲೆನೋವಿಗೆ ಅಂತ ಯೋಚನೆ ಮಾಡಿದಾಗ ಅವಳಿಗೆ ಕೂಡ ಮಾಡಿದ ಮದ್ದಿನ ಎಲ್ಲವನ್ನ ವಿಷಯವನ್ನ ತಿಳಿದುಕೊಳ್ತಾಳೆ. ಹಾಗೆ ಸತ್ಯಭಾಮೆಯಿಂದ ಆದ್ರೂ ಕೊಟ್ರೆ ಸರಿಯಾಗ್ಬೋದ ಎನ್ನುವ ರೀತಿಯಲ್ಲಿ ಶ್ರೀಕೃಷ್ಣನಿಗೆ ಆಪ್ತೆಯಾದಂತಹ ಸತ್ಯಭಾಮೆಯನ್ನ ಕರೆದು ಅವಳ ಮೂಲಕ ಔಷಧೋಪಚಾರವನ್ನು ಕೂಡ ಮಾಡ್ತಾರೆ. ಆದ್ರೆ ಆ ಒಂದು ಔಷಧದಿಂದಲೂ ಕೂಡ ಶ್ರೀಕೃಷ್ಣ ದೇವರಿಗೆ ಬಂದಂತಹ ತಲೆನೋವು ಕಡಿಮೆಯೇ ಆಗುವುದಿಲ್ಲ. ಇನ್ನೇನು ಮಾಡೋದು ಅಂತ ಯೋಚನೆ ಮಾಡಿದಾಗ ರುಕ್ಮಿಣಿ ಹೇಳ್ತಾರೆ, ಇಡೀ ಉದ್ಯಾನವನದಲ್ಲಿ ಇರುವಂತಹ ಗೋಪಿಕೆಯರು ಎಲ್ಲರಿಗೆ ಕೂಡ ಈ ಒಂದು ವಿಷಯವನ್ನ ತಿಳಿಸಿ ಅಂತ ಹೇಳ್ತಾರೆ. ಎಲ್ಲಾ ಕಡೆ ಪ್ರಚಾರ ಮಾಡ್ತಾರೆ. ಆದ್ರೆ ಕೂಡ ಯಾರಿಂದನೂ ಕೂಡ ಈ ತಲೆನೋವಿಗೆ ಔಷಧಿಯನ್ನ ಕಂಡುಹಿಡಿಲಿಕ್ಕೆ ಸಾಧ್ಯವೇ ಆಗುವುದಿಲ್ಲ. ಇನ್ನೇನು ಮಾಡೋದು ಅಂತ ಯೋಚನೆ ಮಾಡಿದಾಗ ರುಕ್ಮಿಣಿ ಶ್ರೀಕೃಷ್ಣನ ಹತ್ರವೇ ಕೇಳ್ತಾರೆ. ಹೇಗೂ ಅವರು ದೇವರು, ಅವರಿಗೆ ಖಂಡಿತ ಗೊತ್ತಿರ್ತದೆ. ಎಲ್ಲರೂ ಪೂಜಿಸುವಂತಹ ಭಗವಂತನಿಗೆ ಗೊತ್ತಿಲ್ಲದೆ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ತಾಯಿ ರುಕ್ಮಿಣಿ ಕೃಷ್ಣನ ಹತ್ರ ಕೇಳ್ತಾರೆ, ಏನಪ್ಪ ಮಾಡುದು, ಈ ತಲೆನೋವನ್ನು ಹೇಗಪ್ಪ ನಿವಾರಿಸುವುದು, ನೀನೇ ಏನಾದ್ರೂ ಉಪಾಯ ಹೇಳು. ಆಗ ಶ್ರೀಕೃಷ್ಣ ಹೇಳ್ತಾನೆ, ಇದಕ್ಕೊಂದು ಉಪಾಯ ಇದೆ. ಪಾದದ ಧೂಳನ್ನು ತಂದು ನನ್ನ ಹಣೆಗೆ ಮುಟ್ಟಿಸಿದ್ರೆ ಖಂಡಿತವಾಗಿ ನನ್ನ ತಲೆನೋವು ವಾಸಿಯಾಗ್ತದೆ. ಪಾದದ ಧೂಳನ್ನು ಅಂತ ಹೇಳಿದಾಗ ಅದು ಕೇವಲವಾದಂತಹ ಒಂದು ಧೂಳನ್ನು ತಂದು ಮುಟ್ಟಿಸುವುದು, ಅದು ಭಗವಂತನ ಹಣೆಗೆ ಮುಟ್ಟಿಸುವುದು, ಅದು ಸಾಧ್ಯವಾದ ಮಾತು ಖಂಡಿತ ಅಲ್ಲ. ಏನಪ್ಪ ಮಾಡುದು ಅಂತ ಯೋಚನೆ ಮಾಡ್ತಾರೆ. ಯಾರೇ ಅರಮನೆಯ ಸೇವಕರಿಂದ ಹಿಡಿದು ಯಾರನ್ನು ಕೇಳಿದ್ರು ಕೂಡ ಯಾರು ಕೂಡ ಇಲ್ಲ, ನಮ್ಮಿಂದ ಸಾಧ್ಯ ಇಲ್ಲ, ಭಗವಂತ ಅಂತ ನಾವು ನಂಬಿದ ಕಾಲಿಗೆ ನಮಸ್ಕರಿಸುವಂತಹ ನಾವು ಖಂಡಿತವಾಗಿ ಅವರ ಹಣೆಗೆ ನಮ್ಮ ಕಾಲಿನ ಧೂಳನ್ನ ಮುಟ್ಟಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಎಲ್ಲರೂ ಹಿಂಜರಿತಾರೆ. ರಾಣಿಯರು, ಅರಮನೆಯಲ್ಲಿ ಇರುವಂತಹ ದಾಸಿಯರು ಎಲ್ಲರೂ ಕೂಡ ಹಿಂಜರಿತಾರೆ. ಯಾರಿಂದ ಕೂಡ ಸಾಧ್ಯ ಆಗುದಿಲ್ಲ. ರುಕ್ಮಿಣಿ ಯೋಚನೆ ಮಾಡ್ತಾಳೆ, ಇನ್ನೇನ್ ಸಾಧ್ಯ? ಸೇವಕರ ಹತ್ರ ಹೇಳ್ತಾಳೆ, ಉದ್ಯಾನವನದಲ್ಲಿರುವಂತಹ ಗೋಪಿಕಾ ಸ್ತ್ರೀಯರೆಲ್ಲರಿಗೂ ಕೂಡ ಈ ಒಂದು ವಿಷಯವನ್ನ ಮುಟ್ಟಿಸಿ ಅಂತ.
ಹಾಗೆ ಗೋಪಿಕಾ ಸ್ತ್ರೀಯರಲ್ಲಿಗೆ ಸೇವಕ ಬಂದು ಹೇಳ್ತಾನೆ, ಶ್ರೀಕೃಷ್ಣ ದೇವರಿಗೆ ತಲೆನೋವು ಬಂದಿದೆ, ಆ ತಲೆನೋವು ವಾಸಿ ಆಗಬೇಕು ಅಂತ ಹೇಳಿದರೆ ಯಾರದಾದ್ರೂ ಕಾಲಿನ ಧೂಳನ್ನು ಮುಟ್ಟಿಸಬೇಕು. ಯಾರಿಂದ ಸಾಧ್ಯ? ಈ ಒಂದು ಕಾಲಿನ ಧೂಳನ್ನು ಮುಟ್ಟಿಸ್ಲಿಕ್ಕೆ ಯಾರಿಂದ ಸಾಧ್ಯ? ಆಗ ಗೋಪಿಕೆಯರೆಲ್ಲರೂ ಯೋಚನೆ ಮಾಡ್ತಾರೆ, ಶ್ರೀಕೃಷ್ಣನಿಗೆ ಬಂದಿರುವಂತಹದ್ದು ತಲೆನೋವು, ಅವರ ಆರೋಗ್ಯದ ಸಮಸ್ಯೆ. ಹಾಗಿರುವಾಗ ಕಾಲಿನ ಧೂಳಾದ್ರೇನು, ಏನಾದ್ರೇನು, ಮದ್ದು ತಾನೆ. ಹಾಗಾಗಿ ನಾವೆಲ್ಲ ನಮ್ಮ ಕಾಲಿನ ಧೂಳಿನ ಅಡಿಗೆ ಗೋಣಿಚೀಲ ಹಾಕಿ ಕಾಲಿನ ಧೂಳನ್ನು ಸಂಗ್ರಹ ಮಾಡುವ ಅಂತ ಹೇಳಿ ಎಲ್ಲ ಗೋಪಿಕಾ ಸ್ತ್ರೀಯರು ಸೇರಿ ಒಂದು ಗೋಣಿ ಚೀಲದಲ್ಲಿ ಕಾಲಿನ ಧೂಳನ್ನು ಸಂಗ್ರಹ ಮಾಡ್ತಾರೆ. ಹಾಗೆ ಅದನ್ನು ತಗೊಂಡೋಗಿ ಶ್ರೀಕೃಷ್ಣನ ಹಣೆಗೆ ಮುಟ್ಟಿಸ್ತಾರೆ. ಯಾವುದೇ ತಲೆನೋವು ಇಲ್ಲದಿದ್ರೂ ಕೂಡ ನಾಟಕೀಯವಾಗಿ ಶ್ರೀಕೃಷ್ಣ ದೇವರು ತಲೆನೋವಿನ ಒಂದು ನಾಟಕವನ್ನು ಆಡಿದ್ದರು. ಅವರು ಪರೀಕ್ಷೆ ಮಾಡಿದ್ದು ನಿಷ್ಕಲ್ಮಶ ಮನಸ್ಸಿನಿಂದ ಯಾರು ನನಗೆ ಮದ್ದನ್ನು ಮಾಡ್ತಾರೆ, ಯಾವ ಮದ್ದನ್ನು ಯಾರು, ಈ ಕಾಲಿನ ಧೂಳನ್ನು ಯಾರು ತಂದು ನನ್ನ ಹಣೆಗೆ ಮುಟ್ಟಿಸುವ ಒಂದು ಪ್ರೀತಿ ಇದೆ, ಇದನ್ನು ಅವರು ಪರೀಕ್ಷೆ ಮಾಡಲಿಕ್ಕೋಸ್ಕರ ಈ ಒಂದು ನಾಟಕವನ್ನು ಆಡಿದರು. ಆಗ ಅವರಿಗೆ ಅನ್ನಿಸ್ತದೆ, ಇಂತಹ ಗೋಪಿಕಾ ಸ್ತ್ರೀಯರೆಲ್ಲರಿಗೂ ಕೂಡ ನಾನೊಂದು ಆತ್ಮೀಯವಾದಂತಹ ಒಂದು ಭಾವವನ್ನು ಇಟ್ಕೊಂಡಿದ್ದೇನೆ. ಆದ ಕಾರಣ ನನಗೆ ಈ ನಿಷ್ಕಲ್ಮಶ ಪ್ರೀತಿ ಮಾತ್ರ ನನಗೆ ಬೇಕೇ ಹೊರತು ನನಗೆ ತಲೆನೋವು ಯಾವುದೂ ಬಂದಿಲ್ಲ, ನನಗೆ ಯಾವುದೂ ಔಷಧಿಯೂ ಬೇಕಿಲ್ಲ. ಆದರೆ ನಿಮ್ಮೆಲ್ಲರ ಪ್ರೀತಿಯಲ್ಲಿ ನನಗೆ ಕೊಟ್ಟಂಥ ಔಷಧ ನಿಜವಾಗ್ಲೂ ನನಗೆ ಖುಷಿಯನ್ನು ಕೊಟ್ಟಿದೆ, ಸಂತೋಷವನ್ನು ಕೊಟ್ಟಿದೆ ಅಂತ ಹೇಳ್ತಾ ಶ್ರೀಕೃಷ್ಣ ದೇವರು ಅತ್ಯಂತ ಸಂತೋಷವಾಗಿ ತನ್ನ ಒಂದು ಗೋಪಿಕಾ ಸ್ತ್ರೀಯರನ್ನು ಸಂತೋಷವಾಗಿ ಕಾಲವನ್ನು ಕಳೀತಾರೆ. ಇಂಥ ಒಂದು ಹಲವಾರು ಕಥೆಗಳನ್ನು ನಾವು ನೋಡ್ತೇವೆ. ಪ್ರೀತಿಯ ಬಗ್ಗೆ ನಾವು ಎಣಿಸ್ಕೊಳ್ತೇವೆ. ಪ್ರೀತಿಯಲ್ಲಿ ನಿಷ್ಕಲ್ಮಶವಾದಂತಹ ಭಕ್ತಿ ಅಥವಾ ಪ್ರೀತಿಯನ್ನು ನಾವು ನಮ್ಮಲ್ಲಿ ಕಂಡುಕೊಂಡಾಗ ನಾವು ಖಂಡಿತವಾಗಿಯೇ ಯಶಸ್ಸಿನ ಹಾದಿಯನ್ನು ಕೂಡ ಹಿಡಿತೇವೆ. ಭಗವಂತ ಶ್ರೀಕೃಷ್ಣನು ಕೂಡ ದೇವರ ಸ್ವರೂಪಿಯಾಗಿರುವಂತಹ ಪ್ರೀತಿ. ಈ ಪ್ರೀತಿಯನ್ನು ನಾವೆಲ್ಲರೂ ಉಳಿಸಿಕೊಳ್ಳುವ, ಎಲ್ಲರೂ ಒಟ್ಟಾಗಿ ನಮ್ಮೆಲ್ಲರಲ್ಲಿ ಬಾಂಧವ್ಯವನ್ನು ತಂದುಕೊಂಡು ನಾವೆಲ್ಲರೂ ಜೊತೆಯಾಗಿ ಬಾಳುವ ಅಂತ ಹೇಳ್ತಾ ನನ್ನ ಈ ಕಥೆಯನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.